ಆತ್ಮೀಯ ಬಂಧುಗಳೇ, ಮತ್ತೊಮ್ಮೆ ನಮ್ಮ ಅಂತರದೃಷ್ಟಿ ಜ್ಞಾನ ಪ್ರಸಾರ ವಾಹಿನಿಗೆ ಆತ್ಮೀಯವಾಗಿ ಎಲ್ಲರನ್ನೂ ಸ್ವಾಗತಿಸುತ್ತಾ, ಇವತ್ತೊಂದು ವಿಶೇಷ ಸಂಚಿಕೆ. ಮೊನ್ನೆ ದಿನಾಂಕ 28ನೇ ತಾರೀಕು ಒಂದು ಶ್ರೀ ತ್ಯಾಗರಾಜ ಪುರಂದರದಾಸರ ಆರಾಧನಾ ಮಹೋತ್ಸವ ಏರ್ಪಡಿಸಲಾಗಿತ್ತು. ಅದಕ್ಕೆ ನನ್ನ ಅನಿಸಿಕೆ ಹಂಚ್ಕೋಬೇಕು ಅಂತ ಮನಸ್ಸು ಮಾಡಿದಾಗ ನನಗನ್ಸಿದ್ದು, ಒಬ್ಬ ಉತ್ತಮ ತಂದೆ ತಾಯಿಗಳು ಮಕ್ಕಳಿಗೆ ಸಿಕ್ಕಿದ್ರೆ, ಇಲ್ಲಿ ಉತ್ತಮ ತಂದೆ ತಾಯಿಗಳು ಅಂದಾಗ ಕೆಟ್ಟೋರ್ತಾರ ಅಂತ ಕೇಳಿದಾಗ ಹಂಗಲ್ಲ. ಅದೇನು ಅಂದರೆ, ಯಾರು ಬಹಳ ಪ್ರೋತ್ಸಾಹ ಮಾಡ್ತಾರೋ ಕಲೆಗೆ, ಕಲಾವಿದನಿಗೆ ಬೇಕಾದ ಕೇವಲ ಒಂದು ಪ್ರೋತ್ಸಾಹ ಅಷ್ಟೇ. ಆ ಪ್ರೋತ್ಸಾಹ ಮಾಡಿದಾಗ ಏನಲ್ಲಿ ಹಿಂಗಿಂಗಿದ್ದವ್ರು ಹಿಂಗಿಂಗಿಲ್ಲ ಆಗ್ಬಿಡ್ತಾರೆ ಅಂತ ನಾನು ಕೇಳಿದ್ದೆ. ಪಟ್ಟಾ ಸುಬ್ರಹ್ಮಣ್ಯಂ ಅಯ್ಯರ್ ಅವ್ರು ಹಾಡಬೇಕು ಅಂತ ಭಾಳ ಆಸೆ ಇತ್ತಂತೆ. ಅವ್ರಿಗೆ ಸಂಗೀತ ಬರ್ತಾ ಇರಲಿಲ್ವಂತೆ. ಅದಕ್ಕೆ ಅವ್ರ ಮನೆ ಸಮುದ್ರ ದಂಡೆಯಲ್ಲಿದ್ದಂತೆ. ಅವರ ಕಂಠ ಪೂರ್ತಿ ನೀರು ಬರೋವ್ರಿಗೆ ಒಳಗೆ ಮುಳುಗ್ಬಿಟ್ಟು 2 ಕೈ ಎತ್ಕೊಂಡು 3 ಗಂಟೆ ಅಭ್ಯಾಸ ಮಾಡ್ತಾ ಇದ್ರು ಅಂತ ಕೇಳಿದ್ದೆವು. ಯಾಕೆಂದರೆ ನಿಮ್ಗೆ ಗೊತ್ತಿದೆ, ಸಂಗೀತಕ್ಕಿಂತ ಶಕ್ತಿ ಅಂದರೆ, ಹಿಂದೆ ದೀಪಗಳೆಲ್ಲ ಆರೋಗ್ಬಿಟ್ಟಾಗ ಕೇವಲ ದೀಪಕ ರಾಗ, ವಿಕ್ರಮಾದಿತ್ಯ ರಾಜ ಕೇವಲ ದೀಪಕ ರಾಗವನ್ನು ಹಾಡಿ ಆರಿರೋ ದೀಪಗಳೆಲ್ಲ ಹಚ್ಚೋಕೆ ಮಾಡಿದಂತೆ. ಶೆಕೆ ಬುಗ್ಗೆಗಳು ಬಂದ್ಬಿಡ್ದಂತೆ. ಮತ್ತೆ ಅದು ಆರಬೇಕಾದ್ರೆ ಮೇಘಮಲ್ಹಾರ್ ಅನ್ನುವಂಥ ರಾಗವನ್ನು ಹಾಡಿ ಆ ಶೆಕೆ ಬುಗ್ಗೆ ನಿಲ್ಲಿಸಿದ್ರು ಅಂತ. ಅಂದರೆ ಸಂಗೀತ ಹಾಡಿ ಮಳೆ ಬರೆಸಿದ ಇತಿಹಾಸ ಇದೆ. ಸಂಗೀತ ಹಾಡಿ ಕಾಯಿಲೆ ಕಸಾಲೆಗಳನ್ನು ಹೋಗಿಸಿದಂತಹ ದಿನಗಳೆಲ್ಲ ಭಾಳ ಇದೆ. ಹಾಗೆ ಯಾಕೆಂದರೆ ಇದು ಅವರ ಮಾಂತ್ರಿಕತೆ ಎನ್ನಿ ಅಥವಾ ಗಾನಗರಡಿಕತೆ ಎನ್ನಿ, ನೀವೇನೇ ಹೇಳಿ, ಅದಕ್ಕೆ ವಿಶೇಷವಾದ ಅದಕ್ಕೆ ಇವತ್ತು ಎಷ್ಟೋ ಕಡೆ ಏನು ಮಾಡ್ತಾರೆ ಅಂದರೆ, ಮ್ಯೂಸಿಕ್ ಥೆರಪಿ ಅಂತೆಲ್ಲ ಮಾಡ್ತಾರೆ. ಕಾಯಿಗೆ ಅದೊಂದು ಮದ್ದದು. ಹಂಗಾಗಿ ನನಗೆ ಅದ್ರ ಬಗ್ಗೆ ಏನು ಹೇಳಬೇಕು ಅಂತ ಅನಿಸ್ತು ಅಂದರೆ, ಅವರೆಲ್ಲ ಅದನ್ನೆಲ್ಲ ಒಂದು ತ್ಯಾಗರಾಜ ಪುರಂದರ ಮಾಡಿದಾಗ ನನಗೆ ಅದ್ರ ಬಗ್ಗೆ ಹಂಚ್ಕೋಬೇಕು ಅಂತ ಅನಿಸ್ತು. ನನಗೆ ಅವತ್ತು ಸಮಯದ ಅಭಾವ ನಂಗೆ ಹಂಚ್ಕೊಳ್ಳೋಕ್ಕಾಗಲಿಲ್ಲ. ಅದಕ್ಕೆ ಅಲ್ಲಿ ಬದಲಾಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಂಚ್ಕೋಬೇಕು ಅಂತ ಯೋಚನೆ ಮಾಡಿ ಒಂದು ಸಣ್ಣದ ಒಂದು ಕವನ ರಚನೆ ಮಾಡಿ ನಿಮ್ಮ ಮುಂದೆ ಭಾಷಣ ಮಾಡ್ತಾ ಇದ್ದೀನಿ. ಅದಕ್ಕೆ ಸಂಗೀತ ಮಹೋತ್ಸವ ಅಂತ ಟೈಟ್ಲ್ ಕೊಟ್ಟಿದ್ದೀನಿ. ಕವನದ ಶೀರ್ಷಿಕೆ ಸಂಗೀತ ಮಹೋತ್ಸವ. ಸಂಗೀತ ಸಾಗರದೊಳಗೆ ಮುಳುಗಲು ಬೇಕು ಉತ್ತಮ ಸಂಸ್ಕಾರ. ಸಂಗೀತ ಸಾಗರದೊಳಗೆ ಮುಳುಗಲು ಬೇಕು ಉತ್ತಮ ಸಂಸ್ಕಾರ. ಅದನ್ನು ನೀಡಿ ಕರುಣಿಸಿ ಹರಸುವ, ಅದನ್ನು ನೀಡಿ ಕರುಣಿಸಿ ಹರಸುವ ಗುರುವೇ ನಿನಗೆ ನಮಸ್ಕಾರ. ಸಂಗೀತ ಸಾಧನ ತಪಸ್ಸಿನ ಪ್ರತಿಫಲ, ಸಂಗೀತ ಸಾಧನ ತಪಸ್ಸಿನ ಪ್ರತಿಫಲ ದೊರೆಯುವುದು ನಮಗೆ ಸಾಕ್ಷಾತ್ಕಾರ. ಇಷ್ಟಕ್ಕೆಲ್ಲ ನಮಗೆ ಬೇಕು ತಂದೆ ತಾಯಿಯ ಸಹಕಾರ. ಸಂಗೀತ ಮಹಿಮೆ ಪರಮ ಅಪಾರ, ಎಂತು ಬಣ್ಣಿಸಲಿ ಅದರ ವಿಚಾರ. ಅದೊಂದು ದೊಡ್ಡ ಜ್ಞಾನ ಸಾಗರ, ಅದೊಂದು ದೊಡ್ಡ ಜ್ಞಾನ ಸಾಗರ. ಅದರೊಳಗಿಳಿದರೆ ನೀ ಉದ್ಧಾರ. ಜನರೇನು ಬಲ್ಲರು ಅದರ ಸಾರ, ಜನರೇನು ಬಲ್ಲರು ಸಂಗೀತದ ಸಾರ. ಬಲ್ಲವರಿಗಿಹುದು ಮಮಕಾರ, ಬಲ್ಲವರಿಗಿಹುದು ಮಮಕಾರ. ಸಾಹಸಿ ಸಾಧಕರಿಗೆಲ್ಲ ದೊರೆಯುವುದು ಉತ್ತಮ ರೀತಿಯ ಪುರಸ್ಕಾರ. ಎಂದಿಗೂ ನಾವು ಅದನ್ನು ಮಾತ್ರ ಮಾಡಬಾರದು ತಿರಸ್ಕಾರ. ನಮ್ಮಲ್ಲಿ ಒಬ್ರು ಹೇಳೋರು, ಒಳ್ಳೇದು ಮಾಡೋಕ್ಕಾದ್ರೆ ಒಳ್ಳೇದು ಮಾಡಿ, ಇಲ್ಲ ಅಟ್ಲೀಸ್ಟು ಸುಮ್ಮನಿದ್ದು ಬಿಡಿ ಅಂತ. ಹಂಗಾಗಿ ಈ ಸಂಗೀತಕ್ಕೆ ಬಹಳ ಒಂದು ಸ್ಥಾನಮಾನ ಅಂತ ಇದೆ. ಇದನ್ನು ಸಾಮಾನ್ಯ ಪದಗಳಲ್ಲೆಲ್ಲ ಬಳಸಿ ಹಂಗೆಲ್ಲ ಮಾತಾಡೋಕ್ಕಾಗಲ್ಲ. ಇದು ತಾರೆಗಳು ಗಗನದಲ್ಲಿ ಅನಂತವಿದ್ದಾಳೆ, ಅನಂತವಾಗಿ ಹೆಂಗಿದೆಯೋ ಹಂಗೆ. ಅದಕ್ಕೆ ಕಬೀರದಾಸ ಬರೀತಾರೆ, ಸದ್ಗುರು ಮಹಿಮೆ ಅನಂತ, ಸದ್ಗುರು ಕೃಪೆಯು ಅನಂತ, ಅವನ ನಯನಗಳು ಅನಂತವೈ ತೋರಿದನವನು ಅನಂತ ಅಂತ. ಹಾಗಾಗಿ ಅನಂತ ಯಾವುದನ್ನು ನಾವು ಬಳಸೋಕ್ಕಾಗಲ್ವೋ ಅದನ್ನು
ಹಾಗೆ ನಮ್ಮ ರಾಮಪ್ರಸಾದ್ ಕೇಳಿದ ಒಂದು ಕಡೆ, ಕಡಲ ನೀಜುವೆನೆಂಬ ಮರುಳನ ಕಲ್ಪನೆಗೆ ನಗು ಬಂದದಿ, ಇಂಥ ತಾಯಿಯ ತಿಳಿದ ಕುಬ್ಜನಾದವ ಮುಗಿಲ ಚಂದ್ರನ ಹಿಡಿಯುವ ಯತ್ನದ ತೆರದಲ್ಲಿ ಅಂತ. ಹಾಗಾಗಿ ನಮ್ಮ ಎಷ್ಟೋ ಸರಿ ನಾವು ಬಾಯಿ ಮಾತಾಡ್ತೀವಿ, ಹಾಗಲ್ಲ ಅದು. ಇದಕ್ಕೆ ತಂದೆ ತಾಯಿಗಳು ಮತ್ತು ಅವರ ಮನೆ ವಾತಾವರಣ ಭಾಳ ಮುಖ್ಯ ಆಗಿರುತ್ತೆ. ಮನೆಯಲ್ಲಿ ಒಬ್ಬರ ಸಹಕಾರ ಕೊಡಲಿಲ್ಲ ಅಂತ ಕೂಡ ಅದೇನು ನಡೆಯಲ್ಲ. ಹಾಗಾಗಿ ಈ ವಿದ್ಯಾರ್ಥಿಗಳಿಲ್ಲ, ಅವ್ರ ತಂದೆ ತಾಯಿಗಳು ಭಾಳ ಪ್ರೋತ್ಸಾಹ ಕೊಟ್ಟಿದ್ದರು, ಭಾಳ ಚೆನ್ನಾಗಿ ಮಾಡಿದರು. ಹಾಗಾಗಿ ಅದು ಅನಿಸಿಕೆಯನ್ನು ಈ ರೀತಿ ಹಂಚ್ಕೋಬೇಕು. ಮುಂದೆ ಎಲ್ಲ ಕಡೆನೂ ಸಂಗೀತ ಮಹಿಮೆ ಸಾರಲಿ ಅಂತ ಆಶಿಸ್ತಾ, ಮತ್ತೊಮ್ಮೆ ಶ್ರೀ ತ್ಯಾಗರಾಜ ಪುರಂದರರಿಗೆ ನಾನು ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರು ಮುಂದೆ ದಾಸ ಶ್ರೇಷ್ಠ ದಯಾನಿದೆ ಇವರ ಚರಣಾರವಿಂದಗಳಿಗೆ ಇದನ್ನೆಲ್ಲ ಸಮರ್ಪಿಸಿ, ಈಗ ನಮಗೇನೂ ಗೊತ್ತಿಲ್ಲ, ನನ್ನದೆಂಬುದೇನಿಲ್ಲ, ಇರುವುದು ನಿಮ್ಮದೇ ಎಲ್ಲ, ನಿಮ್ಮದು ನಿಮಗೇ ಅರ್ಪಿಸುವುದಲ್ಲಿ ನೆಮ್ಮದಿಯಿಂದಿರುವೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.